ವೇದವಾಕ್ಯವನ್ನೆಲ್ಲ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮಾನೊಳಗಿಸುವ ಸುಜನರಿಗೆ ನಿತ್ಯ ನಂದಿಸುವೆನೋ ಸುಜನರಿಗೆ ನಿತ್ಯ ನಂದಿಸುವೆನೋ ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಹಳ ಬಲ ವೇದಾಂತ ಕೇಸರಿ ಬಾಣ ಗರ್ಜನೆ ಕೇಳು ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भुक्तिपरस्परम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 3ನೆಯ ಸಂಧಿ 14ನೆಯ ಸೂತ್ರದ 14ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಭೇದ ಅನ್ನುವುದು ಅದು ಮಿಥ್ಯೆಯಾಗಿದೆ. ಅದು ಅಜ್ಞಾನ ಕಲ್ಪಿತದಿಂದ ಉಂಟಾಗಿದೆ. ಯಾವ ಜ್ಞಾನದಿಂದ ಆ ಅಜ್ಞಾನ ನಿವೃತ್ತಿ ಆಗುತ್ತದೆಯೋ ಆ ಕಾಲದಲ್ಲೇ
ಸಮತ್ವ ಕಾಲ ಅಂದಂಗೆ ಬೆಳಕು ಉದಯ ಕಾಲದಲ್ಲೇ ಕತ್ತಲಿ ನಾಶವಾದಂತೆ ಅಭೇದ ಜ್ಞಾನ ಯಾವಾಗ ನಿನ್ನಲ್ಲಿ ಉದಯವಾಗುತ್ತದೆಯೋ ಆವಾಗನೇ ಈ ಭೇದವೆನ್ನುವ ಕತ್ತಲೆ ಕರಗಿ ಹೋಗುತ್ತದೆ ಅಂತ ಹೇಳ್ತಾ ಬಂದರು. ಕಾರಣ ಮುಂದೆ ಈ ಭೇದವನ್ನು ಏನು ಮಾಡ್ತಿದ್ದಿ ಅಂದರೆ, ಈ ಭೇದ ಬುದ್ಧಿಯನ್ನು ನೀನು ಆದಷ್ಟು ಮಟ್ಟಿಗೆ ನಿರಾಕರಿಸು, ಸ್ವೀಕಾರ ಮಾಡಬೇಡ ಅಂತ ಅರ್ಥ. ನಿರಾಕರಿಸು. ಯಾಕೆ ನಿರಾಕರಣೆ ಮಾಡಬೇಕಂದ್ರೆ, ವೈರಿಯ ಮಾತುಗಳನ್ನು ನಾವು ಎಂದು ಸ್ವೀಕಾರ ಮಾಡೋದಿಲ್ಲ. ಹೌದಿಲ್ಲ? ಅನುಭವ ಅದ. ವೈರಿಯ ಮಾತುಗಳು ಎಷ್ಟು ಮೃದುವಾಗಿರಲಿ, ನಯವಾಗಿರಲಿ, ಅಮೃತವೇ ತುಂಬಿದಂತೆ ಮಾತಿದ್ದರೂ ಕೂಡ ಎಂದೂ ಸ್ವೀಕಾರ ಮಾಡಲಾರದೆ ನಿರಾಕಾರ ಮಾಡ್ತೀವೋ, ಅದೇ ಪ್ರಕಾರ ಭೇದವಾದಿಗಳ ಮಾತು ನಿನಗೆ ಬಹಳ ಬಹಳ ನಿನಗೆ ಅಮೃತ ಸಮಾನವಾಗಿರಬಹುದು, ಹಿತವಾದ ನುಡಿಗಳಾಗಿರಬಹುದು. ಏನೇ ಆಗಿದ್ದರೂ ಕೂಡ ಅವುಗಳನ್ನು ನೀನು ಸ್ವೀಕಾರ ಮಾಡೋಕ್ಕೋಗಬೇಡ. ಒಂದು ವೇಳೆ ವೈರಿಯ ಮಾತು ಸ್ವೀಕಾರ ಮಾಡಿದಂದರೆ ನಿನಗೆ ಮೃತ್ಯುವಾದಂಥ ಲೆಕ್ಕ. ನಿನ್ನಿಂದ ನಿನಗೇ ನಾಶ ಮಾಡಿಕೊಂಡಂಗೆ ಆಗ್ತದೆ. ಆ ಕಾರಣ ಅಭೇದವನ್ನು ಯಾರೂ ನಿರಾಕರಣೆ ಮಾಡಿಲ್ಲ. ವೈರಿಯ ಮಾತುಗಳನ್ನು ನಿರಾಕರಣೆ ಮಾಡದಂತೆ ಹಿತೈಷಿಗಳ ಮಾತನ್ನು ಸ್ವೀಕಾರ ಮಾಡ್ತೀವಿಲ್ಲ. ಅವು ಯಾಕೆ? ಆತ ನಮ್ಮ ಹಿತೈಷಿ, ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಹಿತಕ್ಕಾಗಿ, ನಮಗಾಗಿ ಆತ ಹೇಳ್ತಾನೆ ವಿನ ಅನ್ಯರಿಗಾಗಿಲ್ಲ ಅಂತ ಆ ಮಿತ್ರನ ಮಾತನ್ನು ಸ್ವೀಕಾರ ಮಾಡ್ತೀವಿ, ಹಿತೈಷಿಗಳ ಮಾತು. ಇಲ್ಲಿ ಶತ್ರುಗಳು ಯಾರು, ಹಿತೈಷಿಗಳು ಯಾರು ಅಂದರೆ, ಭೇದವಾದಿಗಳು ಎಲ್ಲರೂ ಶತ್ರುಗಳೇ. ದುಃಖ ಆಗ್ತದಿಲ್ಲ ಅವ್ರ ಮಾತು ಸ್ವೀಕಾರ ಮಾಡಿದ್ರೆ. ಮತ್ತು ಅಭೇದವಾದ ಮಾತು ಹೆಂಗ ಅಂದರೆ, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ಹಿತೈಷಿಗಳ ಮಾತು. ತನಗೋಸ್ಕರ ಅಲ್ಲ, ಅನ್ಯರಿಗೋಸ್ಕರವಾಗಿ ಎಲ್ಲರಿಗೂ ಸುಖವಾಗಲಿ, ಎಲ್ಲರಿಗೆ ಆನಂದ ಆಗಲಂತ ಹೇಳುವ ಮಾತೇನವ, ಅದನ್ನು ಮಾತ್ರ ನಿರಾಕರಣೆ ಮಾಡಲಿಕ್ಕೆ ಹೋಗಬೇಡ. ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಹಾಗಾಗಿ ಈ ಅಭೇದ ರೂಪ ಅದ್ವೈತವೇ ಸತ್ಯ, ಭೇದ ರೂಪ ದ್ವೈತ ಪ್ರಪಂಚ ಮಿಥ್ಯೆ ಎಂದು ಇಲ್ಲಿ ನಿಶ್ಚಯ ಮಾಡ್ಯಾರ, ನಿರ್ಣಯ ಮಾಡ್ಯಾರ. ಆಗಲ್ಪ 4 ಮಂದಿ ನಿರ್ಣಯ ಮಾಡ್ಯಾರಂದ್ರೆ ಮುಗಿತು ಅಂತೀವಿಲ್ಲ. ಅವು ಸಹಜ ಪ್ರಪಂಚದ ಮಾತು. 4 ಮಂದಿ ನಿಶ್ಚಯ ಮಾಡ್ಯಾರ, ಒಪ್ಪಿಗೆ ಆಗ್ಯದಪ್ಪ, ಆಯ್ತು ಮುಗೀತಂತ. ಅದಕ್ಕೆ ಸಕಲ ವೇದಾಂತದ ಶ್ರುತಿ ಪ್ರಮಾಣಗಳು ನಿಶ್ಚಯ ಮಾಡ್ಯಾವ ಅಭೇದ. ಯಾವುದು ಅಭೇದ ಅಂತ ಅಷ್ಟೇ ಬಿಡಬಾರ್ದು, ಮುಂದಕ್ಕೆ ಹೋಗ್ಬೇಕದು. ಅಭೇದ ದರ್ಶನಂ ಜ್ಞಾನ. ಹಾಗಾಗಿ ಪ್ರಮಾಣ ಏನು ಅಂದರೆ, ಮೃತ್ಯುಷ ಮೃತ್ಯುವೆಂದು ಉತ್ತಮ ಶ್ರುತಿ ನಿಂದಿಸುವುದಾಗಿ ಭೇದವೆಂಬುದು ನಿಜಂ ಬೆತ್ತದಲ್ಲೆಂದು ತಿಳಿಪುತ್ರ. ಆ ಭೇದದರ್ಶಿಯು ಯಾರು? ವೇದಾಂತಿಗಳನ್ನು ಬಿಟ್ಟು ಉಳಿದ ಮತವಾದಿಗಳೆಲ್ಲರೂ ಭೇದವನ್ನು ದರ್ಶನ ಮಾಡ್ಯಾರ. ಅವರು ಶಿವ ಬೇರೆ ನಾನು ಬೇರೆ, ಶಿವ ಬೇರೆ ನಾನು ಬೇರೆ ಅಂತ ಭೇದ ದರ್ಶನ ಮಾಡಿ ಅದು ಮೃತ್ಯುಗೊಳಗಾದರು. ಅವರು ಮೃತ್ಯು ಅಂದ್ರೇನು? ಅವಿದ್ಯಾರೂಪ ಅಜ್ಞಾನವೇ ನಮ್ಮ ಮೃತ್ಯುವಿಗೆ ಕಾರಣ. ನಮ್ಮ ಜನನ ಮರಣಕ್ಕೆ ಕಾರಣ ಯಾವುದು? ಅಜ್ಞಾನ ಅಲ್ಲ. ಹಾಗಾಗಿ
ಈ ಜನನ ಮರಣ ರೂಪ ಮೃತ್ಯುವನ್ನೇ ಮತ್ತೆ ಹೊಂದಬೇಕಾಗ್ತದೆ ನೋಡು. ಯಾಕಂದ್ರೆ ಭೇದದಶಿಯ ಮಾತು ಮತ್ತು ವೈರಿಯ ಮಾತು ನೀನು ನಂಬಿದರೆ ಮತ್ತಿಷ್ಟು ನೀನು ಕಷ್ಟಕ್ಕೆ ಗುರಿ ಆಗ್ತಿದ್ದಿ. ಅವನು ಒಳ್ಳೇದು ಹೇಳಕ್ ಬಂದಾನೆ ನಿನಗ. ವೈರಿ ನಿನ್ನನ್ನೇ ಅವನ ಮಾತು ಹಿತವಾದ ಮಾತುಗಳು ಕೇಳಿ ನಿನ್ನನ್ನೇ ನೀನು ಕಷ್ಟಕ್ಕೀಡಾಗ ಅಂತ ಹೇಳ್ತಾನ ಅವನು. ಹಾಗೆ ಇದು ಯಾವುದು ಹೇಳ್ತದ? ಶ್ರುತಿ ನಿಂದಿಸುತ್ತಿರುವುದಾಗಿ. ನಾನು ನಿಂದೆ ಮಾಡಕ್ಕೆ ಹೊಂಟಿಲ್ಲ, ನೀನು ಮಾಡಲ್ಲ, ನಮ್ಮ ಗುರುಗಳಲ್ಲ, ಅವರು ಗುರುಗಳಲ್ಲ. ಶ್ರುತಿ ಪ್ರಮಾಣವೇ ಅಖಿಳರ್ಗೆ. ಆ ಎಲ್ಲ ಜ್ಞಾನಿಗಳಿಗೆ ಸಂತರಿಗೆ ಏನು ಪ್ರಮಾಣ ಅದ ಅದು ಶ್ರುತಿಯ ಪ್ರಮಾಣ. ಆ ಶ್ರುತಿಯ ಪ್ರಮಾಣದಲ್ಲಿ ಏನು ಹೇಳಿದ ಅಂದರೆ ನಿಂದಿಸುತ್ತಿರುವುದಾಗಿ ಅಂದರೆ ತಿರಸ್ಕಾರ ಮಾಡಿದವು. ಏನು ತಿರಸ್ಕಾರ ಮಾಡಿದವು? ಅಭೇದವಾದ ಮತವಾದಿಗಳ ವಾದವನ್ನು, ಅವರ ಸಂಶಯಗಳನ್ನು, ಸಮಾಧಾನವನ್ನು ಕೂಡ ಅವನ್ನ ನಿರಾಕರಿಸಲ್ಪಟ್ಟು ಸ್ವೀಕಾರ ಮಾಡಲಿಲ್ಲ. ಯಾರು? ವೇದಗಳು. ಅದಕ್ಕೆ ವೇದದಲ್ಲಿರುವಂಥ ಕರ್ಮಕ್ಕೆ ಜ್ಞಾನಕ್ಕೆ ಅವು ಕೂಡಂಗಿಲ್ಲ ಎಂದು. ಯಾಕೆ ಕೂಡಂಗಿಲ್ಲ ಅಂದರೆ ಕರ್ಮ ಕತ್ತಲಾದ, ಜ್ಞಾನ ಬೆಳಕಾದ. ಕತ್ತಲ ಬೆಳಕು ಎಂದಾದರೂ ಸಂಗಾತಿ ಅಂದರೆ ಕೂಡ್ಯಾವ ನಾವು? ಇಲ್ಲ. ಯಾಕೆಲ್ಲ? ಒಂದಕ್ಕೊಂದು ವೈರಿ ಅವು. ಮತ್ತು ವೈರ್ಯ ಮಾತನ್ನು ಬಗಲಾಗಿ ಹೆಂಗೆ ಕರ್ಕಂತಾರ್ರಿ? ಅವರ ಸ್ನೇಹ ಹೆಂಗೆ ಮಾಡ್ತಾರ್ರಿ? ಅದ್ರಂಗ ಕರ್ಮವಾದಿಗಳ ಮಾತು ಕತ್ತಲಿದ್ದಂಗ ಅವು ಭೌಕ ಕಾರಣ. ಅದು ಭೌಕ ತಂದು ಹಾಕುವವಾದು. ಈ ವೇದದ ಪ್ರಬಲ ವಾಕ್ಯಗಳು ಭವದಿಂದ ಎತ್ತುವ ಕೆಲಸ ಮಾಡಿದವು. ಇವು ಬೆಳಕಿನ ರೂಪ. ಹಾಗಾಗಿ ಭೇದವೆಂಬುದು ಹೇಳಿಸಿಕೊಳ್ಳುವಂಥದ್ದು. ನಿಜಂ ಬೆತ್ತದು ಅಂದರೆ ಸತ್ಯವನ್ನು ಹೊಂದುವಂಥದ್ದು ಆಗುವುದಿಲ್ಲ. ಭೇದ ಸತ್ಯ ಎಂದಿಗೂ ಆಗೋದಿಲ್ಲ. ಜ್ಞಾನ ಬೆಳಕು ಕತ್ತಲು ಎಂದನಾಗದೇನು? ಬೆಳಕು ಕತ್ತಲು ಎಂದು ಆಗಲಿಕ್ಕೆ ಸಾಧ್ಯ ಹೇಗಿಲ್ಲವೋ, ಕತ್ತಲು ಹೇಗೆ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲವೋ, ಅದೇ ರೀತಿ ಇಲ್ಲಿ ನಿಜ ಬೆತ್ತದು ಅಂದರೆ ಸತ್ಯ ಆಗುವುದಿಲ್ಲ, ಅದು ಸುಳ್ಳೆ. ಕತ್ತಲು ಹೆಂಗೆ ಬೆಳಕಾಗ್ತದ? ಆಗೋದಿಲ್ಲಲ್ಲ. ಅದಕ್ಕೆ ಭೇದ ಎಂಬುದು ಹೆಂಗೆ ಸತ್ಯ ಆಗ್ತದೆ? ಸುಳ್ಳೆ ಅಂತ. ಈ ರೀತಿ ತಿಳಿಪುತ್ರ ಎಲೈ ಶಿಷ್ಯನೇ ನೀನು ಕೇಳು ಅಂತ ಈ ನುಡಿಯಲ್ಲಿ ಉತ್ತರ ಕೊಡ್ತಾರೆ. ಯಾಕಂದರೆ ಭೇದದ ಹೇಳುವಂಥ ಶ್ರುತಿ ಪ್ರಮಾಣಗಳು, ಯುಕ್ತಿಗಳು ಬಹಳಷ್ಟಾವು, ಒಂದೇ ರೀತಿ ಇಲ್ಲ. ಆ ಕಾರಣ ಅವು ಯಾವುವು ಅಂತ ವಿಚಾರ ಮಾಡಿದರೆ, ಅನೇಕ ಯಾವುವಂತ ವಿಚಾರ ಮಾಡಿದರೆ, ಸೃಷ್ಟಿಯ ಉತ್ಪತ್ತಿಯಲ್ಲಿಯೂ ಉತ್ಪತ್ತಿಗೋಸ್ಕರವಾಗಿಯೂ ಕರ್ಮಕಾಂಡ ಶ್ರುತಿ ವಾಕ್ಯಗಳಿಂದ ಜೀವೇಶ್ವರ ಭೇದವನ್ನು ಪ್ರತಿಪಾದನೆ ಮಾಡಿದಲ್ಲಿ ಅಲ್ಲಿ ಮಾಡೋದಿಲ್ಲ. ಅನೇಕ ಕಾಮನೆಗಳ ಭೇದದಿಂದ ಜೀವರ ಭೇದ ಅಂತ ಯಾವ ಭೇದ ಮಾಡಿದವು? ಜೀವರ ಭೇದ. ನಿನಗಿದ್ದ ಆಸೆ ನನಗಿಲ್ಲ, ನನಗಿದ್ದ ಆಸೆ ಮತ್ತೊಬ್ಬನಿಗಿಲ್ಲ, ಮತ್ತೊಬ್ಬನಿಗಿದ್ದು ಮತ್ತೊಬ್ಬನಿಗಿಲ್ಲ. ಎರಡನೇದು. ಮತ್ತು ಒಬ್ಬನ ಇಚ್ಛೆ ಒಂದಾದರೆ ಇನ್ನೊಬ್ಬನಿಗೆ ಇನ್ನೊಂದು ಇಚ್ಛೆ ಅದ. ಇದು ಭೇದ ಅದ. ಎಲ್ಲಿ ಭೇದ ಅದ? ಉತ್ಪತ್ತಿಯಲ್ಲಿ ಭೇದ ಅದ, ಇಚ್ಛೆಯಲ್ಲಿಯೂ ಭೇದ ಅದ. ಮತ್ತು ಇದೇ ಪ್ರಕಾರ ಅನೇಕ ಕಾಮನೆಗಳ ಭೇದದಿಂದ ಅನಂತ ರೀತಿ ಭೇದ ಇದ್ದಂಥ ಸಂದರ್ಭದಲ್ಲಿ ಆ ಪರಮಾತ್ಮನು ಆಕಾಶ ಪೃಥ್ವಾದಿಗಳನ್ನು ಧರಿಸಿದ್ದಾನೆ ಅಂತ ಹೇಳಿ
ಅವನಿಂದ ಈ ಭೂತಗಳು ಜನಿಸಿವೆ ಅಂದರು. ಉತ್ಪತ್ತಿಗೋಸ್ಕರವಾಗಿ. ಯಾಕೆ ಉತ್ಪತ್ತಿಗೋಸ್ಕರ ಹೇಳಬೇಕಾದ್ರೆ ನಮಗೂ ಅನುಭವ ಆಗ್ಯದ. ಒಬ್ಬ ಮಹಾತ್ಮನ ಹತ್ರ ಒಬ್ಬ ವ್ಯಕ್ತಿ ಹೋಗಿ ಅವನಿಗೆ ನಮಸ್ಕಾರವನ್ನು ಮಾಡಿ ಪುರಸ್ಕಾರವನ್ನು ಮಾಡಿ ಕೊಂಡಾಡಿ, ಗುರುವೇ ನನಗೆ ಮಕ್ಕಳೇ ಆಗಿಲ್ಲ ಅಂದ. ಮಕ್ಕಳಾಗಿಲ್ಲಪ್ಪ ಯಪ್ಪ ಅಂದ. ಗುರುಗಳು ಕೇಳಿದ್ರು, ಮತ್ತೆ ಎಷ್ಟೋ ವರ್ಷ ಆಯ್ತು ಮದುವೆ ಆಗಿ ಅಂದ. ಯಪ್ಪ ನನಗೆ ಮದುವೆನೇ ಆಗಿಲ್ಲ ಅಂದ. ಏನಂದ? ಮದುವೆನೇ ಆಗಿಲ್ಲಪ್ಪ. ಮಗ ಹುಟ್ಟಬೇಕಾದ್ರೆ ಮತ್ತೆ ಮದುವೆ ಆಗಬೇಕಿಲ್ಲ. ಒಬ್ಬನೇ ಇದ್ರೆ ಹುಡ್ಸಕತ್ತದ. ನೀನು ಇನ್ಯಾಕ ಈ ಜನ್ಮದ 100 ವರ್ಷ ಅಲ್ಲ, ಮುಂದಿನ ಮತ್ತೆ 3 ವರ್ಷದ ಆಯುಷ್ಯ ಕಳೆದ್ರು ಕೂಡ ನಿನ್ನಿಂದ ಏನು ಉತ್ಪತ್ತಿ ಆಗೋದಿಲ್ಲ. ಉತ್ಪತ್ತಿ ಆಗಬೇಕಾದ್ರೆ ಒಬ್ಬ ಸಂಗಾತಿ ಬೇಕಲ್ಲ, ಬೇಕಿಲ್ಲ. ಮತ್ತೆ ಜಗತ್ತು ಉತ್ಪತ್ತಿ ಆಗದಂದ್ರೆ ಒಬ್ಬ ಸಂಗಾತಿ ಬೇಕು. ಮತ್ತೆ ಪರಮಾತ್ಮ ಒಬ್ಬನೇ ಮಾಡ್ತಾನೆ. ಬೇಕಾದದಕ್ಕಾಗಿ ಅಲ್ಲಿ ಮಾಯ ಜೊತೆ ಮಾಡಿದ್ರು ನೋಡು. ಇಲ್ಲ ಅಂದ್ರೆ ಹೆಂಗ ಅಂತ. ಹಾಗಾಗಿ ಈ ರೀತಿ ಆ ಪರಮಾತ್ಮ ಏನು ಮಾಡಿದ ಅಂದ್ರೆ, ಸಂಗಾತಿ ಆದ ಮೇಲೆ ಹೌದಲ್ಲ ಮದುವೆ ಅಲ್ಲ, ಮಕ್ಕಳಿಗೆ ಕೇಳಿದಂತ ಮದುವೆ ಆದ. 1 ವರ್ಷದಲ್ಲೇ ಮಕ್ಕಳಾದವು. ಅವನಿಗೆ ಮಕ್ಕಳಾದ್ವಿಲ್ಲ. ಅದೇ ರೀತಿ ಪರಮಾತ್ಮ ಏನಾದಂದ್ರೆ ಜಗತ್ತನ್ನು ಸೃಷ್ಟಿಸಿ ಜೀವಿಗಳ ಉತ್ಪತ್ತಿ ಕಾರಣ ಆದ. ಈ ರೀತಿ ಅಲ್ಲಲ್ಲಿ ಉಪನಿಷತ್ ವಾಕ್ಯಗಳಲ್ಲಿ, ಸೃಷ್ಟಿಯ ಕ್ರಮಗಳಲ್ಲಿ ಇವೆಲ್ಲ ಬರ್ತಕ್ಕಂಥ ವಿಚಾರಗಳು ಕರ್ಮ ಉಪಾಸನ ಕಾಂಡಗಳಲ್ಲಿ ಏನು ಹೇಳಿದಂಗಾಯ್ತು, ಭೇದ ಹೇಳಿದಂಗಾಯ್ತಿಲ್ಲ. ಒಬ್ಬ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲಿ ಪರಮಾತ್ಮ ಒಬ್ಬನಾದ, ಮಾಯೊಬ್ಬಕ್ಕೆ ಆದ್ಲು, ಮಹತತ್ವಾದ್ಲು, ಪಂಚಮಹಾಭೂತವಾದು, ಅವನು ಹುಟ್ಟಿದ ಮಗ ಆದ, ಮಗಳಾದ, 84 ಲಕ್ಷ ಜೀವಿಗಳ ಉತ್ಪತ್ತಿ ಆಯ್ತು. ಇದು ಭೇದನ ಆಯ್ತು ಏನು? ಅಭೇದ ಆಯ್ತು. ಭೇದನೆ ಒಂದೇ ಆಯ್ತಾನೆ. ಭೇದ ಈಗ ಒಂದೇ ಆಗಲಿಲ್ಲ. ಒಬ್ಬನೇ ಇದ್ದ, ಅವನು ಅದೇನು ಇನ್ನೊಬ್ಬರ ಒಂದನ್ನು ಭೇದ ಮಾಡಿದಾಗ ಆ ಒಂದು ಭೇದನ ಅನಂತ ಭೇದ ಅದು ನೋಡು. ಮಗ ಹುಟ್ಟಿದ, ಮಗಳು ಹುಟ್ಟಿದ್ಲು, ಆಯ್ಕೆನ ಹೊಟ್ಲೆ, ಮತ್ತೆ ಮಗ ಹುಟ್ಟಿದ, ಮೊಮ್ಮಗಾದ, ಮತ್ತೆ ಅವ್ರ ಹೊಟ್ಲೆ ಹುಟ್ಟಿದ್ರು, ಮರಿ ಮೊಮ್ಮಗಾದ. ಭೇದ ಅದು ಇಲ್ಲ. ಅದೇ ರೀತಿ ಹೀಗೆ ಕರ್ಮ ಮತ್ತು ಜ್ಞಾನ ಇವೆರಡು ಕಾಂಡಗಳಿಗೆ ಪರಸ್ಪರ ವಾಕ್ಯಗಳಿಗೆ ವಿರೋಧ ಆದ. ವಿರೋಧ ಯಾಕಂದ್ರೆ ಮೊದಲೇ ಹೇಳಿದ್ನಲ್ಲ, ಇಲ್ಲಿ ಕತ್ತಲಾದ, ಅಲ್ಲಿ ಬೆಳಕಾದ. ಬೆಳಕು ಕತ್ತಲಿಗೆ ಸ್ನೇಹ ಆದೇನು? ವಿರೋಧ ಆದ. ಆ ಕಾರಣವಾಗಿ ಜ್ಞಾನ ಕಾಂಡದಲ್ಲೇ ಹೇಳುವಂಥ ಅಭೇದವೇ ಸಮಂಜಸವೆಂದು, ಇದೇ ಸರಿಯಾದ ವಾಕ್ಯವೆಂದು ತಿಳಿ. ಹೌದ್ರೆ ನೀವೇನು ತಿಳಿ ಅಂತ ಹೇಳ್ತೀರಿ. ಹೇಗೆ ತಿಳಿಬೇಕು? ನೀವೇನು ತಿಳಿ ಅಂತೀರಿ. ಹಾಗೆ ನಿಮ್ಮ ಅಭೇದಕ್ಕೆ ಶ್ರುತಿಗಳಿದ್ದಂತೆ ನಮ್ಮ ಭೇದಕ್ಕೂ ಶ್ರುತಿ ಯಾವಲ್ಲ. ಕರ್ಮಕಾಂಡದ ಅವು ಶ್ರುತಿ ಪ್ರಮಾಣ, ಉಪಾಸನೆ ಕಾಂಡಕ್ಕೆ ಶ್ರುತಿ ಪ್ರಮಾಣ. ಇಲ್ಲ ಶಿಷ್ಯ, ನಮ್ಮ ಜ್ಞಾನಕಾಂಡಕ್ಕೆ ಮಾತ್ರ ಶ್ರುತಿ ಪ್ರಮಾಣ ಉಂಟು ಅಂದರೆ ನಿಮ್ಮದೇ ಒಪ್ತಿದ್ದೀವಿ. ನಿಮ್ಮಂತೆ ಶ್ರುತಿ ಪ್ರಮಾಣ ಅಲ್ಲೂ ಅವಲ್ಲ. ಕರ್ಮಕಾಂಡದಲ್ಲೇ ಅವ, ಉಪಾಸನೆ ಕಾಂಡದಲ್ಲೇ ಅವ, ಅವು ಕೆಲವು ಸ್ವಾನುಭಾವ ವಿಷಯಗಳವ. ಅಂದಾಗ ನಮ್ಮದೇ ಒಪ್ಪಂತ ಹೆಂಗೆ ಹೇಳ್ತೀರಿ? ನಿಮ್ಮ ಅಭೇದ ಜ್ಞಾನಕ್ಕೆ ಪ್ರಮಾಣ ಏನುಂಟು, ನಮ್ಮ ಭೇದ ಜ್ಞಾನಕ್ಕೂ ಪ್ರಮಾಣ ಅವ ಅಂತ ನಾವು. ಆದ್ದರಿಂದ ನಾವು ಯುಕ್ತಿ ಅನುಮಾನಗಳು ಸಮೀಚನೆಗಳೇ ಎಂದು ಶಂಕೆಯನ್ನು ಮಾಡಿದರೆ ಇವು ಸಮ ಆಗ್ತವೆಂದೇನು ಹೇಳೋ ಮಾತು ಅನುಭವಕ್ಕೆ ಬರ್ತದೇನೆಂದರೆ ಮುಂದೆ ಹೇಳ್ತು ಕೇಳಂದ್ರು. ಏನು ಹೇಳ್ತಾರ?
ಇಂತು ಶ್ರುತಿ ಅನುಮಾನ ಸಂತತಿಗಳೊಡನೆ ಯುಕ್ತ್ಯಂತರಂ ದೂರಿ ಭೇದವೆಂಬುದು ಜಡ ಭ್ರಾಂತಿಮಯವೆಂದು ವರೆದವು ಇಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿ ಯಾಕೆ ಇದನ್ನು ಹೇಳಬೇಕಾಯಿತು? ಇದೇ ಕಾರಣಕ್ಕಂದ್ರೆ ಅವರು ನೀನೇನು ಪ್ರಶ್ನೆ ಮಾಡ್ತಲ್ಲ ಅದೇ ಕಾರಣಕ್ಕೆ ಹೇಳ್ಕಂತ ಬಂದೀವಿ. ಆದರೂ ಅದರಲ್ಲಿ ನಿನಗೆ ಸಂಶಯ ಅದಂದರೆ ಏನು ಮಾಡೋಕ್ಕಾಗ್ತದ? ಈ ಪ್ರಕಾರ ನಾವು ಇಂತು ಅಂದರೆ ಈ ಪ್ರಕಾರ ಹೇಳಿದ ಪ್ರಕಾರ ಶ್ರುತಿ ಅನುಮಾನ ಸಂತತಿ ಅಂದರು. ಶ್ರುತಿ ಯುಕ್ತಿ ಅನುಮಾನ ಸಂತತಿ ಅಂದರೆ ಇವುಗಳ ಸಮೂಹ. ಒಂದೇ ಹೇಳಿಲ್ಲ, ಅನಂತ ಸಮೂಹಗಳಾವ ಎಲ್ಲಿ? ಜ್ಞಾನದಲ್ಲಿ. ಹಾಗಾಗಿ ಕೆಲವು ಯುಕ್ತಿಗಳನ್ನು ತೋರಿಸಿದ್ವಿ ನಾವು. ಇಲ್ಲಿ ಯುಕ್ತಿಗಳನ್ನು ಹೇಳ್ತಾ ಬಂದೀವಿ. ಈ ರೀತಿ ನಾವು ಹೇಳಿದಂತೆ ಈ ಸಂಧಿಯಲ್ಲಿ ಯಾವುದೇ ವಿಚಾರ ನೀನು ಎಷ್ಟೇ ಪ್ರಕಾರ ಹೇಗೆ ಪ್ರಮಾಣ ಕೊಟ್ಟು ನೀನು ಸಂಶಯವನ್ನು ಮಾಡಿದರೂ ಕೂಡ ಈ ಸೂತ್ರದಲ್ಲಿ ಭೇದವೆಂಬುದೇ ಇಲ್ಲ. ಭೇದ ಎಂಬುದಿಲ್ಲ. ನೀನು ಹೆಂಗನ ಕೇಳು, ಹೆಂಗನ ಮಾಡು, ಎಲ್ಲದಕ್ಕೂ ಉತ್ತರ ಕೊಟ್ಟಿವಲ್ಲ. ಹಾಗಾಗಿ ಭೇದ ನಿಂದಾಪೂರ್ವಕ ಅದನ್ನು ನಿಂದೆ ಮಾಡಿದ್ರೆ ಏನು? ನಿರಾಕರಿಸಲ್ಪಟ್ಟು ಅಭೇದ ಪ್ರತಿಪಾದಕ ಶ್ರುತಿಗಳನ್ನು ಸ್ವೀಕಾರ ಮಾಡಲ್ಪಟ್ಟೆವು. ದುಃಖ ಕೊಡೋದು ಬಿಡು, ಆನಂದ ಆಗೋದು ಹಿಡಿ ಅಂತ ಎರಡು ಹೇಳಿ. ಇದಾಗ ನಿನ್ನ ಆಯ್ಕೆ ಬಿಟ್ಟದ್ದು. ಇಲ್ಲಪ್ಪ ನಾನು ದುಃಖದವೇ ನಂಬುತ್ತೇನೆ ಅಂದರೆ ನಂಬು, ದುಃಖಕ್ಕೆ ಹೋಗು, ಗುರಿಯಾಗ ಯಾರು ಬೇಡಂದ್ರು. ಇಲ್ಲಪ್ಪ ಸುಖನೇ ಬೇಕಲ್ಲ, ಸುಖದನ್ನು ನಿಶ್ಚಯ ಮಾಡಿರಿ, ಸುಖದ ಕಡೆ ಹೋಗು. ಈ ಶ್ರುತಿ ಅರ್ಥಕ್ಕೆ ಅನುಸಾರಿಗಳಾದ ಅನುಮಾನ ಪ್ರಮಾಣಗಳನ್ನು, ಯುಕ್ತಿಗಳನ್ನು, ಸ್ವಾನುಭಾವಗಳನ್ನು ನಿರೂಪಣೆ ಮಾಡಿದೀವಿ. ಈ ಕಾರಣದಿಂದ ಭೇದ ಏನಾಯಿತು? ಭೇದವೆಂಬುದು ವಾದಿಸಲು ಇನ್ನೇನು ಕಾಣಿಸಂಗಿಲ್ಲ. ಯಾಕಂದರೆ ಅದು ಭ್ರಾಂತಿ ಅದ. ಭ್ರಾಂತಿ ಅಂದರೆ ಸುಳ್ಳಾದ, ಅದು ಕಲ್ಪನೆ ಇಲ್ಲ ಅದ. ಹೌದಲ್ಲ? ಅದಕ್ಕೆ ಮೃಗಜಲವು ತೋರಿದರು ಭ್ರಾಂತಿ ರೂಪವಾಗಿದೆ. ತೋರ್ತದಲ್ಲಪ್ಪ ಅಂದರೆ ಮೃಗಜಲ ತೋರ್ತದ, ಭ್ರಾಂತಿಯಿಂದ ನೀರಾದ, ವಿಚಾರದಿಂದ ಮಣ್ಣಾದ. ಹೌದಿಲ್ಲ? ಹಾಗೆ ಭೇದವು ಜಡಬುದ್ಧಿಗೆ ಪ್ರತ್ಯಕ್ಷವಾಗಿ ತೋರಿದರು. ಯಾರಿಗೆ ಕಾಣ್ತದ? ಜಡಬುದ್ಧಿ ಅಂದರು. ಜಡ ಅಂದರೆ ತಮೋ ಗುಣದವರಿಗೆ. ಆ ದೇಹವೇ ನಾನಂತ ಗಟ್ಟಿಗೆ ಗುತ್ತಿಗಿಡದವರಿಗಿದು ಭೇದ ತೋರ್ತದ. ಹಾಗಾಗಿ ತೋರಿದರೂ ಕೂಡ ಭ್ರಾಂತಿ ಸ್ವರೂಪವಾಗಿದೆ. ನೀರು ಭ್ರಾಂತಿ ಸ್ವರೂಪ ತೋರ್ತದಿಲ್ಲ. ಅದಕ್ಕೆ ಭೇದ ಬ್ರಹ್ಮನಲ್ಲಿ ಭ್ರಾಂತಿಯಿಂದ ತೋರ್ತದ, ತೋರಿದ್ರು ಕೂಡ ಸುಳ್ಳಾದ. ಹೀಗೆ ವಿಸ್ತಾರಪೂರ್ವಕವಾಗಿ ಈ ಸಂಧಿಯಲ್ಲಿ ಹಿಂದಿನಿಂದ ಹೇಳ್ತಾ ಬಂದಿವಿ. ಅರ್ಥಾತ್ ಈ ಸೂತ್ರಗಳು ಏನು ಮಾಡಿದವು ಅಂದರೆ ಭೇದವನ್ನು ಖಂಡನ ಮಾಡಿದವು. ಏನು ಮಾಡಿದವು? ಭೇದವನ್ನು ನೀನು ವಾದ ಮಾಡ್ತಲ್ಲ, ನಿನ್ನ ವಾದವನ್ನು ಖಂಡನ ಮಾಡ್ಕೊಂತ ಬಂದೀವಿ. ಖಂಡನ ಮಾಡಿ ಮತ್ತು ಅಷ್ಟಕ್ಕೆ ಬಿಟ್ಟಿವೇನು ಅಂದರೆ ಅಭೇದ ಜ್ಞಾನವನ್ನು ಮಂಡನೆ ಮಾಡೀವಿ, ಮುಂದಿಟ್ಟಿವಲ್ಲ. ಹೀಗೆ ಅದಕ್ಕಾಗಿಯೇ ಆರಂಭವಾಗಿದೆ ಅಂತ ತಿಳ್ಕೊ. ಭೇದವನ್ನು ಖಂಡನ ಮಾಡೋದು, ಅಭೇದವನ್ನು ಮಂಡನೆ ಮಾಡೋದಕ್ಕೆ ಕಾರಣ ಈ ಸೂತ್ರಗಳು. ಕೇಳಿ ಮತ್ತೆ ನೀನು ಭೇದವನ್ನೇ ಮಂಡನ ಮಾಡ್ತೀನಿ, ಅಭೇದವನ್ನು ಖಂಡನ ಮಾಡ್ತೀನಿ ಅಂದರೆ ಹೋಗು ನರಕಕ್ಕೆ. ಈ ಸಂಧಿಯಲ್ಲಿ ಏನು ಹೇಳಿದೀವಿ, ಎಷ್ಟು ಹೇಳಿದ್ವಿ ಅನ್ನೋದಕ್ಕೆ ಉತ್ತಮ ತ್ರಿವಿಧಿ 52 ಮೃದುವೆತ್ತ ಸೂತಂಗಳ 2 ಪೇಳಲಿಂತಿತ್ತು 3ನೇ ಸಂಧಿ ಅಂದ್ರೆ ಉತ್ತಮ ಅಂದರೆ
ಪ್ರಶಸ್ತವಾದಂಥ ತ್ರಿವಿಧಿ ಅಂದರು. ಇದು ತ್ರಿವಿಧಿ ಆದ, ಇದು ಷಟ್ಪದಿ ಅಲ್ಲ, 3 ಚರಣದ್ದಿದು. ಸರ್ವಜ್ಞ ವಚನ ಕೂಡ ತ್ರಿವಿಧನೇ. ಈ 52 ತ್ರಿವಿಧಗಳಿಂದ ಒಡಗೂಡಿದ ಮೃದುವ್ಯಕ್ತ ಅಂದ್ರೇನು, ಈ ಮಾತುಗಳು ಹೇಗಾವ, ಈ ವಚನಗಳು ಅನುಭವ ಹೇಗಿದೆ ಅಂದರೆ ಅದು ನಿಷ್ಕಲ್ಮಶವಾಗಿರ್ತಕ್ಕಂಥ, ಒಂದೂ ಕಲ್ಮಶ ರಹಿತವಾಗಿರ್ತಕ್ಕಂಥ ತೆಂಗಿನ ಒಳಗೆ ಇರುವಂಥ ಹಾಲಿನಷ್ಟು ಈ ಮಾತುಗಳು ಶುದ್ಧ ಅನ್ನೋದು. ಎಳೆನೀರು ಕುಡಿತೀವಲ್ಲ, ಅದ್ರಾಗೇನು ಸ್ವಲ್ಪ ಮಿಶ್ರ ಅದ. ಇನ್ನು ಬೇರೆ ಬೇರೆ ನಾವು ಎಂಥ ಬಾಟ್ಲ್ ನೀರು ಕುಡಿದ್ರೆ ಏನೇನು ಮಿಶ್ರ ಇರ್ತದೆ, ಅದ್ರಾಗೇನದ, ಎಷ್ಟು ಪರಿಶುದ್ಧ ಅದ, ಅಷ್ಟೇ ಕೋಮಲಗಳಾದ ಸೂತ್ರಗಳ 2 ಸೂತ್ರ, 2 ಕೂಡ ಏನದು 4. ಈ ಪ್ರಕಾರ 3ನೇ ಸಂಧಿಯು ಪೇಳಿತ್ತು, 3ನೇ ಸಂಧಿ ಪರ್ಯಂತರವಾಗಿ ಹೇಳ್ತಾ ಬಂತು ಅನುಭವ ಸಾರ. ಯಾರಿಗೆ? ಆ ಶಿಷ್ಯನಿಗೆ ಆ ಗುರು ಹೇಳ್ತಾ ಬಂದ. ಈ ಭೇದ ನಿರಾಕರಣೆ ಸೂತ್ರ 4 ತ್ರಿವಿಧ 52, ಅಂತು ಸಂಧಿ 3 ಸೂತ್ರ 20 ತ್ರಿವಿಧಿ 232. ಇಲ್ಲಿ ತನ ಬಂತು 20 ಸೂತ್ರ. ಅದು ನೋಡ್ರಿ, ಅನುಭವ ಸಾರದ 3ನೇ ಸಂಧಿ ಪರ್ಯಂತರ 20 ಸೂತ್ರ ಅದು. ಇನ್ನು 4ನೆಯ ಸಂಧಿ ಪ್ರಾರಂಭ ಮಾಡಬೇಕಲ್ಲ. ಈ ಸಂಧಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಸಾರ ಥರದ ಅನುಭವದ ಸಾರ ಅರ್ಥ ಬರೆದಿರುವನು, ಸಾರಿದನು ಗುರುವಿನ ಅಡಿಗೆ ಎರಗಿ ಶಿವಪುತ್ರ ಸೂರ್ಯಗಳು ಕಂಡು ಸುಖಿಸುವುದು ಅಂದರು. ಇದಕ್ಕೆ ಎಷ್ಟು ಪ್ರಯತ್ನ ಪಟ್ಟಾರ ಶಿವಪುತ್ರ ಪಾಜ್ಯವ್ರಂದ್ರೆ, ಸಾರತರ ಅನುಭವದ ಸಾರಾರ್ಥ, ಎಲ್ಲ ಶ್ರುತಿಗಳ ಎಲ್ಲ ಯುಕ್ತಿ ಪ್ರಮಾಣಗಳ ಅನುಭವದ ಸಾರಾರ್ಥ. ಅದು ನಿನ್ನ ಅನುಭವಕ್ಕೆ ಏನು ಅನುಭವಬೇಕು? ಕಬ್ಬು ಒಗೆದು ಹಾಲು ಅನುಭವ ಆಗಬೇಕು, ಸಿಪ್ಪೆ ತೆಗೆದ ಬಾಳೆ ಹಣ್ಣಿನ ಅನುಭವ ಆಗಬೇಕು ನೇರವಾಗಿ. ಅದರಂತೆ ನಾನು ಅನುಭವನ ಮಾಡಿಕೊಂಡು ಬರದನೆ. ಬರೋಕ್ಕಿಂತ ಏನು ಮಾಡಿದೆ ಅಂದರೆ, ಗುರುವಿನ ಅಡಿಗೆ ಎರಗಿ ಅಂದರು. ಗುರುವಿನ ಪಾದಗಳನ್ನು ಸ್ಮರಿಸಿ, ಗುರುಪಾದಗಳನ್ನು ಚಿಂತಿಸಿ, ಗುರುವನ್ನು ಸ್ತುತಿಸಿ ನಮಿಸಿ, ಶಿವಪುತ್ರ ಸೂರ್ಯಗಳು ಕಂಡು ಸುಖಿಸುವುದು ಬರೆದರು. ಶಿವಪುತ್ರ ಸ್ವಾಮಿಗಳು ಸೂರ್ಯಗಳು ಕಂಡು ಸುಖಿಸುವುದು. ಯಾರು ಸುಖದ ಆಪೇಕ್ಷವನ್ನು ಲೂಟಿ ಮಾಡಬೇಕಂತ ಅದ ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ರಂದ್ರೆ, ಅವರು ಆನಂದದ ಲೂಟಿದು. ಹಣದ ಲೂಟೆಲ್ಲ, ಬಂಗಾರದ ಲೂಟೆಲ್ಲ, ಆಸ್ತಿ ಲೂಟೆಲ್ಲ, ಅಂತಸ್ತಿನ ಲೂಟೆಲ್ಲ. ಮೋಕ್ಷದ ಆನಂದವನ್ನ ಲೂಟಿ ಮಾಡ್ರಿ. ಯಾಕಂದ್ರೆ ಒಬ್ಬ ಕಳ್ಳ ಮನೆಗೆ ಕನ್ನ ಹಾಕ್ತಾನಂದ್ರೆ ಮನೆಗೆ ಏನಾನು ಇದ್ರೆ ಹಾಕ್ತಾನೆ, ಸುಮ್ಮನೆ ಕನ್ನ ಹಾಕ್ತಾನೆ ನಾನು. ಅದರಂತೆ ಇಲ್ಲಿ ಏನಾದಂದ್ರೆ ನಿನಗೆ ಮೋಕ್ಷದ ಆನಂದ ಅದ, ಅದಕ್ಕೆ ಅದರ ಅಪೇಕ್ಷಿದ್ದವರು ಇದನ್ನ ಲೂಟಿ ಮಾಡಿಕ್ಯಾರ ಅಂದ್ರೆ, ಅದು ಅಂಥದ್ದು ಕೂಡ ಲೂಟಿ ಮಾಡ್ಬೇಕಂದ್ರೆ ನೀ ಭಾಳ ಕಷ್ಟಪಟ್ಟು ತ್ರಿಜರಿ, ಕೀಲಿ, ಕನ್ನ ಎಲ್ಲ ಹಾಕ್ಬೇಕು. ದುಃಖದ ಅದ, ಇದು ಆನಂದದ ಅದ. ಬಾಗಿಲು ತೆರೆದಿಟ್ಟಾರ ನೋಡಿ ಇವರು, ಯಾರನ್ನ ತಗರ. ನಾವು ಮುಚ್ಚಿಟ್ಟದ್ದನ್ನು ಕಳ್ತನ ಮಾಡ್ತೀವಿ, ಬಿಚ್ಚಿದ್ದ ಸಂಪತ್ತನ್ನು ನಾವು ಬಿಡ್ತೀವಿ ಅಂದರೆ ನಮಗೆ ಶಾಣರು ಅನ್ಬೇಕು, ದಡ್ಡರು ಅನ್ಬೇಕು, ಮಹಾತ್ಮನ ವಿಚಾರ ಮಾಡ್ತಾರೆ. ಹೀಗೆ ಇಲ್ಲಿ ಅನಂತ ರೀತಿ ವಿಚಾರಗಳನ್ನು ಹೇಳಿ ಮತ್ತೆ
ಈ 4ನೆಯ ಸಂಧಿಯಲ್ಲಿ ಇದಕ್ಕೆ ಅನಂತ ಪ್ರಶ್ನೆಗಳಿಗೆ ಮನೋಭಾವವನ್ನು ತಿಳಿದವರಾಗಿ ಮುಂದೆ ಹೇಳುವ ಉತ್ತರವನ್ನು ಕೊಡುತ್ತಾರೆ. ಹೇಗೆಂದರೆ, ನೇತ್ಯಾತ್ಮಕ ಜ್ಞಾನ ಬೇರೆ, ಸರ್ವಾತ್ಮಕ ಜ್ಞಾನ ಬೇರೆ. ಭೇದನೆ ಮಾಡ್ತದಲ್ಲ, ನೇತ್ಯಾತ್ಮಕ ಬೋಧೆಯಲ್ಲಿ ನಿನಗೆ ಅಲ್ಲಿ ಏನದ ಭೇದ ಮಾಡೋಕ್ಕೆ ಅವಕಾಶ ಅದ. ಸರ್ವಾತ್ಮಕ ಬೋಧೆಯಲ್ಲಿ ಏನಿಲ್ಲ. ಬಂಗಾರವೇ ಆಭರಣ, ಆಭರಣವೇ ಬಂಗಾರ. ಹಾಗಾಗಿ ಇಲ್ಲಿ ಯಾವುದನ್ನು ಬಾಧಿಸಿಕೊಳ್ಳುತ್ತದೆಯೋ ಅದೆಲ್ಲವೂ ಕೂಡ ಮಿಥ್ಯ ನೋಡು. ಬಾಧಿಸಿಕೊಳ್ಳುವುದು, ಬಾಧೆಗೊಳ್ಳೋದು ಯಾವುದಾದ ಅದು ಸತ್ಯವಾದದ್ದು ನೋಡು. ಬಾಧೆಗೊಳಗಾದರೆ ಭೇದದ ವಸ್ತುವೇ ಬಾಧೆ ಆಗ್ತದೆ. ಅಭೇದದ ಸತ್ಯ ವಸ್ತು ಎಂದು ಬಾಧೆಗೊಳಗಾಗೋದಿಲ್ಲ. ಹೆಂಗೆ ಮಾಡ್ತದೆ ಬಾಧ? ಹಾಗಾಗಿ ಇಲ್ಲಿ ಶಿಷ್ಯನ ಮನೋಗತವನ್ನು ಅರಿತು ಈ ಸಂಧಿಯಲ್ಲಿ 4ನೇ ಸಂಧಿಯಲ್ಲಿ ನಮ್ಮಲ್ಲೇ ಇರುವಂಥ 5 ಕೋಶಗಳವಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಈ ಕೋಶಗಳ ನಮ್ಮ ಭೇದಕ್ಕೆ ಕಾರಣ ಆದದ್ದು ಯಾವುದಂದ್ರೆ ಈ ಕೋಶಗಳೇ ಕಾರಣ ಅಂತ. ಏನಾಗಿದೆ ಅಂದರೆ, ನೆಲದಲ್ಲಿ ಇದ್ದಂಥ ಒಂದು ವಜ್ರವನ್ನು ಅದರ ಮೇಲೆ ಮನೆಯಲ್ಲಿರ್ತಕ್ಕಂಥ ವಜ್ರವನ್ನಾಗಲಿ ಬಂಗಾರ ಆಗಲಿ ಮರೆತು ಏನು ಮಾಡಿದಂದರೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ರು. ಆ ಬಟ್ಟೆ ಬಿದ್ದದಂತ ಮತ್ತೆ ಕಸ ಒಂದೆಲ್ಲಿಲ್ಲ ಅಂತ ಮತ್ತೆ ಇನ್ನೊಂದು ಬಟ್ಟೆ ಹಾಕಿದ್ರು. ಹೀಗೆ 4-5 ಬಟ್ಟೆ ಹಾಕಿ ಅಂತ ಹೋದ್ರು. ಅಲ್ಲೇ ಆದಲ್ಲ ಬಂಗಾರ. ಆದರೆ ಇವ್ರು ಕಾಣವಲ್ತು. ಯಾಕೆ ಕಾಣವಲ್ತು? ಬಟ್ಟೆ ಆಚ್ಛಾದನೆ ಮಾಡ್ಯಾವ, ಅದನ್ನು ಮುಚ್ಚಾವ. ಮುಚ್ಚಿದ ಕಾರಣ ನಿನ್ನ ಮನೆಯಲ್ಲಿ ನಿನ್ನಲ್ಲೇ ಇದ್ದಂಥ ಬಂಗಾರ ನಿನ್ನ ಕಾಣಲಾರ್ದಂಗೆ ಆಯ್ತು. ಇದು ಬಂಗಾರದ ಕಾರ್ಯ ಏನಿದು? ಬಂಗಾರದ ಕಾರ್ಯ ಎಲ್ಲ ಬಂಗಾರದ ಮೇಲೆ ಮುಚ್ಚಿದ ಕೋಶಗಳ ಕಾರಣ. ಅದಕ್ಕೆ ನೀನೇ ಬ್ರಹ್ಮನಿದ್ದೆ, ನೀನೇ ಆತ್ಮನಿದ್ದೆ, ನೀನೇ ಪರಮಾತ್ಮನಿದ್ದೆ ಅಂತ ಹೇಳಿದ್ರು ಕೂಡ ನಮಗೆ ಯಾಕೆ ಆ ಪರಮಾತ್ಮನ ಅನುಭವ ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ, ತೋರ್ತಾ ಇಲ್ಲ ಅಂದರೆ ಅದಕ್ಕೆ ಕೋಶಗಳ ಆಚ್ಛಾದನ ಆಗ್ಯಾವ. ಅದಕ್ಕಾಗಿ ಅನ್ನಮಯವೇ ಕೋಶ ಮೊದಲುಗೊಂಡು ಉಳಿದ 4 ಕೋಶಗಳ ವಿಚಾರವನ್ನು ಈ ಸಂಧಿಯಲ್ಲಿ ಮಾಡ್ತಾರೆ. ಯಾಕೆ? ಶಿಷ್ಯನ ಮನೋಗತ ಅರ್ಥರು ಈಗ ಹೇಳಿದ್ರು ಕೂಡ ಇವನಿಗೆ ಭೇದ ಹೋಗ್ತದೇನೋ ಅನ್ನೋ ವಿಚಾರ ಮಾಡಿ ಆ ಕೋಶಗಳನ್ನು ಏನು ಮಾಡಿದರು ಅಂದರೆ ಮತ್ತೆ ಆಚ್ಛಾದನ ಮಾಡಿ ಮತ್ತೆ ಅವುಗಳನ್ನು ತೆಗೆಯುವ ಪರ್ಯಂತ ಮಾಡ್ತಾರೆ. ಬಂಗಾರ ಸಿಗಬೇಕಾದ್ರೆ ಮತ್ತೆ ಆ ಬಟ್ಟೆ ತೆಗೆದ ನೋಡ್ಬೇಕಲ್ಲ. ಹಾಗೆ ನಿನಗೆ ಅಜ್ಞಾನದ ಆವೃತ್ತಿಯಿಂದ ಆಚ್ಛಾದನವಾದಂಥ 5 ಕೋಶಗಳನ್ನು ಇಲ್ಲಿ ವಿಚಾರ ಮಾಡಿ ಮೊದಲು ಅವನು ವಿಚಾರ ಮಾಡ್ಬೇಕು. ಬಟ್ಟೆ ಹೌದು ಅವಲಂತ ವಿಚಾರ ಮಾಡ್ಬೇಕಲ್ಲ. ಬಂಗಾರ ವಿಚಾರ ಮಾಡಿದ್ರೆ ಬಂಗಾರ ಮೊದಲೇ ಆದ ಹಿಡ್ತಾನೆ ಯಾಕೆ ಕಾಣಲಿಲ್ಲ ನಿನಗೆ? ಇಲ್ಲಿ ಬಂಗಾರ ಇತ್ತು, ಇಲ್ಲಿ ಕಾಣ್ತಿಲ್ಲ ಅಂದರೆ ಇದಕ್ಕೇನು ಕಾರಣ ಅಂತ ಮೊದಲು ಬಟ್ಟೆ ವಿಚಾರ ಮಾಡಿದ್ರೆ ಆ ಬಟ್ಟೆಗಳನ್ನು ತೆಗೆದು ಹಾಕಿದಾಗ ಬಂಗಾರ ಜ್ಞಾನ ಆಗ್ತದೆ. ಹೌದಾ ಇಲ್ಲ? ಅದರಂತೆ ಇಲ್ಲಿ ಕೋಶಗಳನ್ನು ಮೊದಲು ವಿಚಾರ ಮಾಡು. ಇವು ಸತ್ಯನೋ ಮಿಥ್ಯನೋ ಅಂತ ತಿಳ್ಕೊ. ಮತ್ತು ಮಿಥ್ಯ ಅಲ್ಲ ಅಂದರೆ ಅವನು ತೆಗೆದು ಹಾಕು ಅನ್ನುವ ರೀತಿಯಲ್ಲಿ ಮುಂದೆ 4 ಕೋಶಗಳನ್ನು ಇಲ್ಲಿ ಹೇಳಿ 5ನೇ ಕೋಶ ಆನಂದಮಯ ಲಕ್ಷಣವನ್ನು 5ನೇ ಸಂಧಿಯಲ್ಲಿ ಹೇಳ್ತಾರೆ. ಮೊನ್ನೆ ಒಂದಿನ 5ನೇ ಸಂಧಿಗೆ ಹೋಗಿದ್ವಿ. 5ನೇ ಸಂಧಿಗೆ ಒಂದು ದಿವಸ ಹೋಗಿದ್ವಲ್ಲ, ಅದು 5ನೇ ಸಂಧಿಯಲ್ಲಿರ್ತಕ್ಕಂಥ ಮಾತು. ಅಲ್ಲಿ ಕಾರಣಾಂತರದಿಂದ ವ್ಯತ್ಯಾಸ ಆಗಿತ್ತು. ಅದು ಇರಲಿ, ಆ ಪ್ರಶ್ನೆ ಬೇರೆ. ಈ ಒಂದು 2 ಸಂಧಿಗಳಲ್ಲಿ ಏನು ಮಾಡ್ತಾರಂದ್ರೆ
ತ್ವಂಪದದ ವಾಚ್ಯ ಪಂಚಕೋಶ ವಿವೇಕವನ್ನು ಮಾಡಿ ಅವುಗಳನ್ನು ಮತ್ತೆ ವಿವೇಕದಿಂದ ತೆಗೆದು ಹೊರಗಾಕಿ ತ್ವಂಪದ ಲಕ್ಷ ರೂಪ ಆತ್ಮಸ್ವರೂಪವನ್ನು ಬೋಧಿಸುವುದೇ ಈ ಸಂಧಿಯ ಲಕ್ಷಣ, ಈ ಸಂಧಿಯ ಗುರಿ. ಅದಕ್ಕಾಗಿ ಇಲ್ಲಿ ಮೊದಲು ಹೇಳ್ತಾರೆ, ತನು ಮುಖ್ಯವಾದ ವಿಷಯಗಳೆಲ್ಲವನ್ನು ಚಿತ್ತು ಎನ್ನಲು ಒಡಂಬಡಲು ತಾಂಬಹುದು ಗುರುವೇ ಅಂತ ಇಲ್ಲಿ ಶಿಷ್ಯ ಮೂರನೇ ಸಂಧಿಯ ಪರ್ಯಂತರವಾಗಿ ಕೇಳಿದ ವಿಚಾರಗಳನ್ನು ಮತ್ತೆ ಅದರಲ್ಲಿ ಸಂಶಯವನ್ನು ಮಾಡಿ, ಭೇದಕ್ಕೆ ಕಾರಣ ಏನಂದರೆ ಅಪನಂಬಿಕೆ ಅಂತ. ನಂಬು ಜ್ಞಾನ ಮನೆ, ಅದು ನಂಬಲಾರದಕ್ಕಾಗಿ ಸಂಶಯ ಬರಕತ್ತಾವ. ಸಂಶಯ ಕಾರಣ ಏನು ಅಂದರೆ ನಂಬಿಕೆಲ್ಲದ ಶಾಸ್ತ್ರ, ಗಂಟಿಲ್ಲದ ಹೋಲಿಗೆ. ಇದಕ್ಕಿಷ್ಟೇ ಎರಡೇ ಮಾತು. ಹಾಗಾಗಿ ಗುರುವೇ ಅಂದರೆ ಯಾವ ಗುರು? ಹೇ ಸದ್ಗುರುವೇ. ಸದ್ಗುರುವಂದಲ್ಲಿ ಬಿಡಬಾರದು ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ. ಎರಡೂ ಲಕ್ಷಣದಿಂದ ಕೂಡಿ ಮತ್ತು ಗುರುಗಳ ಅನೇಕ ಲಕ್ಷಣವನ್ನು ಹೇಳ್ತಾ ಬಂದಲ್ಲ. ಕರುಣ ಸತ್ಕಲೆ ಅಂತ ಹೇಳ್ತಾ ಬಂದರು. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪಿನ ಸದ್ಗುರು ಒಕ್ಕಂದ್ರು. ಅವೆಲ್ಲ ಏನು ಹೇಳ್ಯಾರ ಅವೆಲ್ಲವೂ ಕೂಡ ಅದೇ ಸದ್ಗುರುವಿಗೆ ತಲುಪೋದು. ಶಬ್ದ ಬೇರೆ ಇರ್ಬೋದು, ಅದು ಗುರಿ ಮಾತ್ರ ಒಂದೇ. ಆ ಸದ್ಗುರುವಿಗೆ, ಹೇ ಗುರುವೇ, ತನು ಮುಖ್ಯವಾದ ಮೊದಲು ಏನು ಮಾಡಿದ್ರಿ? ಜಗವೆಲ್ಲವೂ ತಾನೇ ಆಗಿರುವಂತ ಹೇಳಿದ್ರಲ್ಲ. ಜಗವೆಂದೊಡಂ ತಾನೇ, ಅದನ್ನ ನೆನ್ಪಿಟ್ಟ ನೋಡಿ. ಜಗದೀಶ್ವರನೆಂದೊಡಂ ತಾನೇ, ಜಗದ ಜೀವಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೇ ಉತ್ತಮ ನೋಡ ಅಂತ ಹೇಳಿದ್ರಲ್ಲ ನೀವು. ಹಾಗಿದಂತೆ ಹೇಳಿದ ಮೇಲೆ ತನಗೆ ಏನಾಯ್ದ? ಚಿತ್ತೆನಲು ಒಡಂಬಡಲು ತಾಂಬಹುದೇ ಗುರುವೇ ಅಂದಾಗ ಈ ದೃಶ್ಯವಾಗಿ ತೋರುವಂಥ ದೇಹ ಮತ್ತು ಜಗತ್ತು. ದೇಹ ಅಂದ್ರು ನಾನೇ, ಜಗತ್ತಂದ್ರು ನಾನೇ. ಈ ಜಗತ್ತು ನಾಮರೂಪದಿಂದ ಆದಿಲ್ಲ, ದೃಶ್ಯ ಕಾಣ್ತದ. ಹೆಂಗ ದೇಹೀಯ ಮೊದಲುಗೊಂಡು ಇಂದ್ರಿಯಾದಿಗಳು ಮೊದಲುಗೊಂಡು ಮನಬುದ್ಧಿ ಚಿತ್ತ ಅಹಂಕಾರ ಸಮೇತವಾಗಿ ಅನಾತ್ಮಗಳೇ ಅಂತ ಹೇಳಿದ್ರು. ಮತ್ತೆ ಇವೆಲ್ಲ ಆತ್ಮ ಅಲ್ಲ, ಅನಾತ್ಮ ಅಂತ ಹೇಳಿದ್ರಿ. ಮತ್ತೆ ಅನಾತ್ಮ ಅಂದಮೇಲೆ ಇವುಗಳನ್ನು ಆತ್ಮಸ್ವರೂಪ ಅಂತ ಅಂಗೀಕಾರ ಅಲ್ಲಿ ಹೆಂಗೆ ಮಾಡಿದ ಅವನು? ಜಗವಂದುಡನ್ ತಾನಂದಲ್ಲ, ಇವು ಅನಾತ್ಮ ಅಂತ ಹೇಳಿರಿ. ಅಲ್ಲಿ ತಾನಂತ ಹೆಂಗ ತಿಳ್ಕೊಂಡ? ತಾನಲ್ಲಂತ ಅನ್ಬೇಕಾಗಿತ್ತಲ್ಲ. ಹಾಗಾಗಿ ಆತ್ಮಸ್ವರೂಪ ಎಂಬುದು ಅಂಗೀಕಾರ ಮಾಡಲಿಕ್ಕೆ ಬೇಕಾಗುತ್ತದೆ ಎಂದು ತಿಳಿಸುತ್ತಲಿರುತ್ತಾನೆ. ಅನಾತ್ಮ ಅಂತಲೇ ಹೇಳ್ಬಾರ್ದು ನೋಡ್ರಿ, ಆತ್ಮಸ್ವರೂಪ ಅಂತಲೇ ಹೇಳ್ಬೇಕಾಯ್ತು. ಅಲ್ಲಿ ಹೇಳಿರಲಿಲ್ಲ. ಮತ್ತಿಲ್ಲಿ ಜಡವರ್ಗ ಅನಾತ್ಮ ಅಂದ್ರಿ. ಅನಾತ್ಮ ಅಂತ ಅನ್ನಕ್ಕೆ ಹೆಂಗೆ ಬರ್ತದೆ ಗುರುಗಳೇ? ಆತ್ಮ ಅಂತಲೇ ಒಪ್ಪಬೇಕಾಗ್ತದಲ್ಲ. ಒಟ್ಟು ಎಲ್ಲೇನೋ ಒಂದು ಹಿಡ್ಕೊಂಡು ನ್ಯಾಯ ಮಾಡೋರು ಯಾವಾಗಲೂ ನೇರವಾಗಿ ವಿಷಯವನ್ನು ಎಂದು ಮಾತಾಡೋಂಗಿಲ್ಲ. ಯಾವುದೋ ಒಂದು ವಿಚಾರ ತಗೊಂಡು ನ್ಯಾಯ ಮಾಡ್ಬೇಕಾಗ್ತದೆ, ಅದು ಸಹಜ. ಅದು ಇಲ್ಲ ನ್ಯಾಯನೇ ಆಗೋದಿಲ್ಲ. ಅದಕ್ಕಾಗಿ ಇದು ಮುಂದುವರಿಸ್ಬೇಕಲ್ಲ ಶಾಸ್ತ್ರ. ನ್ಯಾಯ ತೆಗೆದು ನೋಡಿ. ಇಲ್ಲಿ ಅನಾತ್ಮ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಾರೆ? ಆತ್ಮ ಅಂತಲೇ ಹೇಳ್ಬೇಕು. ಜಗವೆಂದೊಡಂ ತಾನೇ ಅನ್ನಲ್ಲ. ಜಗತ್ತು ನನ್ನ ಸ್ವರೂಪ ಅಂದಾಗ ಅನಿತ್ಯವಾದ ಜಡವರ್ಗವು ಆತ್ಮಸ್ವರೂಪ ಅಂತಲೇ ಹೇಳಬೇಕಾಗ್ತದೆ ಅಂತ ಅಂದಾಗ ಇಲ್ಲಿಯ ಸಂಧಿಯ ಆರಂಭದಲ್ಲಿ ಯಾವ ಗ್ರಂಥಕರ್ತರ ವಿಧಿಗಳ ಹೊತ್ತಾಗಿ
ಏನು ಮಾಡಿದರು? ನತ ಸುರ ಪ್ರಕರಂಗೆ ನುತ ವೇದ ನಿಕರಂಗೆ ಕೃತು ಮಹಾದಾನ ಸುಕರಂಗೆ ಶೈಲಜಾಪತಿ ಶಂಭುವಿಗೆ ನತನಪ್ಪೆ ಅಂದರು. ಇಲ್ಲಿ ನತ ಸುರ ಪ್ರಕರಂಗೆ, ಸುರ ಅಂದರೆ ದೇವತೆಗಳು, ನತ ಅಂದರೆ ನಮಸ್ಕಾರ. ದೇವತೆಗಳು ಮಾನವರಿಗೆ ನಮಸ್ಕಾರ ಮಾಡ್ಯಾರ? ದೇವತೆಗಳು ದೇವತೆ ಹೆಣ್ಣಲ್ಲಿ ಗಂಡಲ್ಲಿ ಮಾನವರಿಗೆ ಎಂದಲ್ಲಿ ನಮಸ್ಕಾರ ಮಾಡ್ಯಾರೇನವರು? ಮಾನವರೇ ದೇವತೆಗಳಿಗೆ ನಮಸ್ಕಾರ ಮಾಡ್ತೀವಿ. ಮತ್ತು ದೇವತೆಗಳಿಂದ ನಮಸ್ಕಾರ ಮಾಡಿಸೋಮವನು ಯಾರು? ನಮಗಂತ ಮಾಡಂಗಿಲ್ಲ ಅವರು. ಯಾರಿಗೆ ಮಾಡ್ತಾರ ಅಂತ ಹೇಳಿದ್ರೆ, ಅದು ಯಾವ ಶಂಭುಲಿಂಗ, ಎಲ್ಲರಿಗೂ ಸುಖವನ್ನು ಕೊಡುವಂಥ ಯಾವ ಭಗವಂತ ಅನ್ನಲ್ಲ, ಪರಮಾತ್ಮ, ಆತನು ನಿತ್ಯದಲ್ಲಿ ದೇವರು ನಮ್ಗೆ ನಿತ್ಯದಲ್ಲಿ ನಮಸ್ಕಾರ ಮಾಡಿಸಂತಾರಿಲ್ಲ. ಏನು ವರ್ಷಕ್ಕೊಮ್ಮೆ ಮಾಡ್ತೇವೇನು? ಅದರಂತೆ ಉದಯ ಕಾಲದಲ್ಲಿ ಕೂಡ ಎದ್ದ ತಕ್ಷಣ ಇಂದ್ರಾದಿ ದೇವತೆಗಳಿಂದ ನಿತ್ಯದಲ್ಲಿಯೂ ನಮಸ್ಕಾರವನ್ನು ಮಾಡಿಸಿಕೊಳ್ಳುವಂಥ ಯಾರು ಅಂದರೆ ನುತವೇದ ನಿಕರಂಗೆ. ಅವರಿವರಂತ ಹೇಳಲ್ಲ, ನುತವೇದ ಯಾವ ಋಷಿಗಳು ಮೊದಲು ಮಾಡಿಕೊಂಡು ನೀನು ಹೇಳಿದ ಋಗ್ವೇದ ಯಜುರ್ವೇದ ಸಾಮ ಅಥರ್ಣವನ್ನು ಹೇಳಿದಂಥ ಆ ವೇದಗಳ ಸ್ತುತಿಗೆ ಯೋಗ್ಯವಾಗಿರ್ತಕ್ಕಂಥ ಯಾವನು ಇದ್ದಾನೆಯೋ, ಯಾರು ನೋಡಿದ್ರೆ ವೇದ? ಪರಮಾತ್ಮ. ಅಂಥ ನುತವೇದ ನಿಕರಂಗೆ ನಾನು ಅಂಥವನಿಗೆ ಕೃತು ಮಹಾದಾನ ಸುಕರಂಗೆ ಅಂದರೆ ಯಾರು ಈ ಜಗತ್ತಿನಲ್ಲಿ ಭೋಗದ ಆಪೇಕ್ಷೆಗಳಾಗಿ ಇಹದಲ್ಲಿ ಆಗಲಿ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿದವರಿಗೆ ಅಂಥ ಯಜ್ಞಕ್ಕೆ ಸಲ್ಲುವಂಥ ಫಲಗಳನ್ನೇ ಕೊಡುವ. ಯಾಕೆ? ಯಾವ ಯಜ್ಞ ಅದ, ಯಾಗ ಅದ, ಆ ಯಾಗಕ್ಕೆ ಏನು ಫಲ ಅದ ಅದೇ ಕೊಡಬೇಕು. ಅದಕ್ಕೆ ಪ್ರಮಾಣ ಅವ. ತಾತ ಎರಡು ಮಾತು ಹೇಳ್ತಿದ್ದ. ಯಾವುದಂದ್ರೆ ಶಾರೀರಿಕ ಯಾಗ ಅಂತ, ಇನ್ನೊಂದು ಪುತ್ರಕಾಮಿಷ್ಠ ಯಾಗ. ಪುತ್ರಕಾಮಿಷ್ಠ ಯಜ್ಞ ಯಾಗವನ್ನು ಮಾಡಿದವರಿಗೆ ಅದು ಯಜ್ಞದ ಫಲ ಏನಂದರೆ ಪುತ್ರ ಫಲವನ್ನೇ ಕೊಡೋದು. ಮಳೆ ಬರೋದಲ್ಲ, ಮಕ್ಕಳೇ ಆಗ್ಬೇಕು, ಮಳೆ ಬರಂಗಿಲ್ಲ. ಮಳೆ ಬರಲಾದ ಸಮಯದಲ್ಲಿ ನೀನು ಶಾರೀರಿಕ ಯಾಗವನ್ನು ಮಾಡಿದ್ರೆ, ಪುತ್ರಕಾಮಿಷ್ಠ ಯಾಗ ಮಾಡಿದ್ರೆ ಅಲ್ಲಿ ಮಳೆ ಬರಂಗಿಲ್ಲ. ಯಾಕೆ? ಆ ಯಾಗಕ್ಕೆ ಫಲ ಏನದ? ಮಳೆ ಬರೋದ. ಈ ಯಾಗಕ್ಕೆ ಫಲ ಏನದ? ಪುತ್ರ ಸಂತಾನ ಫಲ ಅದ. ಈ ರೀತಿ ಯಾರ್ಯಾರು ಯಾವ ಯಜ್ಞಗಳನ್ನು ಮಾಡಿದರೂ ಆಯಾ ಫಲಗಳನ್ನು ಕೊಡುವಂಥ ಯಾವ ಹಸ್ತ ಅಂದರೆ ವರಹಸ್ತ ಅಂದ್ರೆ ನೋಡ್ರಿ, ವರಹಸ್ತ. ಇವೇನು ಸಾಮಾನ್ಯರು ಕೊಡೋಕೆ ಬರಂಗಿಲ್ಲ. ಹಾಗಾಗಿ ಮತ್ತು ಅವರವರ ಕರ್ಮಾದಿ ಫಲಗಳನ್ನು ಕೊಡತಕ್ಕ ವರಹಸ್ತುವಳವನಂದರೆ ಕೈಗಳ ಉಳ್ಳವನಂತ. ನಾವಂಗ ದಾನ ಮಾಡಬೇಕಾದ್ರೆ ಧಾನ್ಯಗಳನ್ನು ಹಣವನ್ನು ಹೆಂಗೆ ಕೊಡ್ತೀವಿ ಅದನ್ನು ಸರಳವಾಗಿ ಕೊಡ್ಬಿಡೋರು ಅವರು. ಅಂಥ ಶಕ್ತಿ ವರಸ್ಥ ಭಾವ ಉಳ್ಳವನಾಗಿರುವೆಂಬುದೇ ನಿಶ್ಚಯ. ಯಾಕಂದರೆ ನೀನು ಶೈಲಜಾಪತಿ. ಶೈಲಜಾಪತಿ ಅಂದರೆ ನಮಗೂ ಸತಿಯರಾರ, ಅವರಿಗೆ ನಾವು ಪತಿಗಳೇ, ಹೌದಿಲ್ಲ?
ನಮ್ಮ ಸತಿಯರು ಏನಾದರೂ ಕೇಳಿದರೆ ನಾವು ಏನೋ ಒಂದು 100 ಕೇಳಿದಾಗ ಇಲ್ಲೋ ಒಂದನ್ನು ಕೊಡುವಂಥ ತಾಕತ್ತು ಶಕ್ತಿ ಉಳ್ಳಂಥ ಕೈಗಳು. ನಾವು ಫಲ ಕೊಡೋರಲ್ಲ. ಬಹಳ ಮಂದಿ ಏನು ಕೊಡ್ತೀವಿ ಅಂದರೆ ಅವ್ರಿಗೆ ದುಃಖ ಕೊಡೋರೇ ವಿನ ಸುಖ ಕೊಡೋರಲ್ಲ ನಾವು. ಎಷ್ಟು ಮಂದಿಗೆ ಸುಖ ಆಗ್ಯದ ಸತಿಪತಿಗಳಿಗೆ, ಮತ್ತು ದುಃಖನೇ ಕೊಟ್ಟಿವು ಅಂತ ಅರ್ಥ ಮಾಡ್ತಾರೋ ಸುಖ ಕೊಟ್ಟಿವು. ಆದರೆ ಇಲ್ಲಿ ಶೈಲಜ ಅನ್ನುವ ಶಬ್ದಕ್ಕೆ ಪಾರ್ವತಿ ಪತಿ ಅಂತ. ಪಾರ್ವತಿಯಲ್ಲಿ ಅದು ಮಾಯಾಶಕ್ತಿ ಅದು ನೋಡು, ಸಾಮಾನ್ಯ ಶಕ್ತಿ ಇಲ್ಲ. ಅದಕ್ಕೆ ನಮಸ್ಕಾರ ರೂಪ ಮಂಗಲವನ್ನು ಮಾಡುವಂಥವರು ಆಗಿರುತ್ತಾರೆ ಈ ಪದ್ಯದಲ್ಲಿ ಅಂತ ಹೇಳಿ ಮುಂದೆ ಪಂಚಕೋಶ ವಿಚಾರವನ್ನು ಮಾಡಲಿಕ್ಕೆ ಹೋಗಿ ಆ ಕಾರ್ಯವರ್ಗವು ಕಾರಣವಾದ ವಿದ್ಯಾ ನಾಮಕ ಶಕ್ತಿಯಿಂದಲೇ ಉತ್ಪನ್ನವಾಗಿದೆ. ಇಂಥ ಅವಿದ್ಯೆ ಎಂಬ ಶಕ್ತಿಗೆ ಆಶ್ರಯನಾಗಿರುವುದರಿಂದ ಶೈಲಜಾಪತಿ ಅಂದ್ರು ನೋಡು. ಅವನು ಯಾಕೆ ಬಂತು ಶಬ್ದ ಹಾಕ್ಯಾರ ಅವರು. ಅವಿದ್ಯಾರೂಪ, ಅವಿದ್ಯೆಗೆ ಆಶ್ರಯ ಕೊಟ್ಟವನು ಯಾರು? ನೀನೆಲ್ಲ. ಅಂದರೆ ನೀನು ಮಾಲಕ ಆದೆ, ಅವನು ಸೇವಕ ಆದ. ಅದಕ್ಕೆ ಪಾರ್ವತಿ ನಿನ್ನ ಸೇವೆ ಮಾಡೋವಳು, ನೀನು ಆಜ್ಞೆ ಮಾಡೋನು. ಅದಕ್ಕೆ ನಿನ್ನ ಸಮೀಪ ಅದಿದ್ರು ಕೂಡ ನಿನ್ನ ಮಾತು ಕೇಳ್ತದ. ಯಾಕೆ ಆಶ್ರಯ ನೀ ಕೊಟ್ಟಿದ್ದಿ. ನಮ್ಮನೆಗೆ ಯಾರನ್ನ ಬಂದ್ರೆ ಒಂದು ತಿಂಗಳಿರ್ರಪ್ಪ ಮನೆಗಂದ್ರೆ ನಿನ್ನ ಮಾತು ಕೇಳ್ತಾರ? ಏನಿಲ್ಲ. ಏನು ಅವ್ರ ಮಾತು ನೀವು ಕೇಳ್ತಾರ? ಅದಕ್ಕೆ ಆಧಾರ ಆ ಬ್ರಹ್ಮ ಅಧೈ ಮಾಯಿ. ಹಾಗಾಗಿ ಅಲ್ಲಿ ಅರ್ಥಾತ್ ಶೈಲಜಾಪತಿ ಎಂದು ಹೇಳಿ ಅರ್ಥಾತ್ ಕಾರ್ಯಕಾರಣ ರೂಪ ಪ್ರಪಂಚಕ್ಕೆ ಆಶಯನು ವಿಷಯನೂ ಆಗಿರುವ ಸಾಕ್ಷಿ ಪ್ರತ್ಯಗಾತ್ಮನೇ ನಾನು ಇದ್ದೇನೆ. ನನ್ನಿಂದಲೇ ಇವಕ್ಕೆಲ್ಲ ಆಶ್ರಯ. ಪರಮಾತ್ಮನೇ ಪಾರ್ವತಿಗೆ ಆಶ್ರಯ, ಆತ್ಮನೇ ಅಜ್ಞಾನಕ್ಕೆ ಆಶ್ರಯ ಕೊಟ್ಟ ನೋಡ್ರಿ. ಅಜ್ಞಾನದ ಕಾರ್ಯಗಳೇನಾವ ಹುಟ್ಟಿದವು. ಯಾವ ರೀತಿ ಕುಂತಿಗೆ 5 ಮಂದಿ ಪಾಂಡವರಂತ, ಅವ್ರು ಇರೋದು 6 ಮಂದಿ. ಆದರೆ ಇಲ್ಲಿ ಲೆಕ್ಕದಲ್ಲಿ ಪಂಚಪಾಂಡವರು ಅಂತಲೇ ಆದ. ಅವನ್ ಬಿಡೋಣ ಇಲ್ಲಿ. ಅವ್ರು ಯಾರ ಮಕ್ಕಳು? ಕುಂತಿದೇವಿ ಮಕ್ಕಳಲ್ಲ. ಅದರಂತೆ ಮುಂದೆ ಇಲ್ಲಿ ಏನಾದವು ಅಂದರೆ 5 ಮಂದಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಇವು 5 ಮಂದಿ ಹುಟ್ಟಿದ್ರು ನೋಡು. ಕುಂತಿ ತಾಯಿ ಆದಂಗೆ ಅವಿದ್ಯೆನೇ ತಾಯಿ ಇವಕ್ಕೆಲ್ಲ. ಆತ್ಮ ತಾಯಿ ಅಲ್ಲ, ಅವನು ಆತ್ಮನಿಂದ ಹುಟ್ಟಿಲ್ಲ. ಇವು ಯಾರಿಂದ ಹುಟ್ಟ್ಯಾವ? ಇದರಿಂದ ಹುಟ್ಟ್ಯಾವ ನೋಡು. ಕುಂತಿಲಿಂದ ಪಾಂಡವರು ಇಟ್ಟಾರ, ಅಜ್ಞಾನದಿಂದ ಇವೆಲ್ಲ ಹುಟ್ಟ್ಯಾವ. ಹಾಗಾಗಿ ಇಲ್ಲಿ ನಾನು 5 ಕೋಶಗಳು ನಾನಲ್ಲ. ಯಾಕ ನಾನಲ್ಲ? ಆತ್ಮನ ಆಶಯದಿಂದ ಗರ್ಭಿಣಿಯಾದಳು ಆ ಮಾಯೆ. ಗರ್ಭಿಣಿಯಾಗಿ ಎತ್ತಳ 25 ತತ್ವ ಎಂಬ ಮಕ್ಕಳನ್ನು ಅಂದರು. ಯಾರಿಗೂ ಹುಟ್ಟಿವು? ಪರನ ಸಂಘದಿಂದ ಯಾವನೋ 1-2 ಮಕ್ಕಳು ಹುಟ್ಟಿದ್ವು, ತನಗೆ ಹುಟ್ಟಿಲ್ಲ. ವಿಚಾರ ಮಾಡಿದ್ರೆ ಆ ಮಕ್ಕಳು ನನಗೆ ಹುಟ್ಟೆವಂತೇಳಿ ತಂದೆ ಮೋಹ ಮಾಡ್ತಾನಿಲ್ಲ. ನನ್ನ ಮಕ್ಕಳು ಅಂತ ಗೊತ್ತಾಯ್ತಂದ್ರೆ ಥೂ ನನ್ನ ಮಕ್ಕಳಲ್ಲ ಅಂತಾನೆ. ಯಾರು ಹುಟ್ಟಿವನಕ್ಕೂ ನನಗೆ ಹುಟ್ಟಿಲ್ಲ ಅಂತ. ಅದಂಗೆ ನಿನಗೆ ಗೊತ್ತಾಗ್ತದ, ಥೂ ಇವು ನನಗೆ ಹುಟ್ಟಿಲ್ಲಪ್ಪ, ಬ್ಯಾರ್ಯಾರು ಹುಟ್ಟ್ಯಾವ ಇವು. ಅದರಂತೆ ಹೀಗೆ ನಿಶ್ಚಯಾತ್ಮಕವಾಗುವುದೇ ಇಲ್ಲಿ ಏನು ಹೇಳಿದ್ರು. ಶಂಭುವಿಗೆ ನತನಪ್ಪೆ ಅಂದರೆ ಮೊನ್ನೆ ಹೇಳಿ ನಾನು
ನಾನು ನಿನಗೆ ನತನಪ್ಪೆ ಅಂತ ಹೇಳುವ ಮಾತಿನಲ್ಲಿ ಪಂಚಕೋಶ ವಿಲಕ್ಷಣ ಸಾಕ್ಷಿ ಸ್ವಯಂ ಪ್ರಕಾಶ ಪ್ರತ್ಯಗಾತ್ಮನೇ ಶಂಭುಲಿಂಗನಾಗಿದ್ದೇನೆ ಎನ್ನುವುದೇ ಇಲ್ಲಿ ನತನಪ್ಪೆ ಅಂತ. ಅದಕ್ಕೆ ಉಪದೇಶ ಯಾವಾಗ ಆಯಿತು ನಮಗಂದ್ರೆ, ಗುರು ನೀನೇ ಬ್ರಹ್ಮ ಇದ್ದಿ ಅಂತ ಬ್ರಹ್ಮಾಕಾರ ವೃತ್ತಿ ಯಾವಾಗ ಆಯ್ತು ಅಂದ್ರೆ ಆವಾಗ ಉಪದೇಶ ಆಯ್ತು ನೋಡಿ. ಅಲ್ಲಿವರೆಗೆ ಹೆಂಗಾಗ್ತದೆ ಉಪದೇಶ? ಹೀಗೆ ಪ್ರತ್ಯಗಾತ್ಮ ಶಂಭುಲಿಂಗವನ್ನು ಮಂಗಲ ಮಾಡಿದ್ರಲ್ಲಿ ಅಚ್ಚು. ಹೀಗೆ ಮುಂದೆ ಆ ಶಿಷ್ಯನು ಗುರುಗಳಲ್ಲಿರುವಂಥ ಪರಮಾತ್ಮಲ್ಲಿ ಎಂಥ ಶಕ್ತಿಯಾದ ದೇವತೆಗಳಿಗೆ ಏನಾದ್ರು ಗೊತ್ತಾಯ್ತಲ್ಲ. ಮುಂದೆ ನಾಳೆ ಗುರುಗಳ ಶಕ್ತಿಯನ್ನು ವಿಚಾರ ಮಾಡ್ತಾರೆ. ಇಲ್ಲಿವರೆಗೂ ಈ ಒಂದು ಅನುಭವಸಾರ ಶಾಸ್ತ್ರದ ಇವತ್ತಿನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಇಂದಿನ ಮಂಗಲ ಕಾರ್ಯದ ಮಂಗಲ ಗೀತೆಯನ್ನು ಶ್ರೀಮತಿ ಶಶಿಕಲಾ ಬಸವರಾಜ ಹವಾಲ್ದಾರ್ ಬೆಂಗಳೂರು ಇವರು ಮಂಗಲ ಗೀತೆಯನ್ನು ಸಮರ್ಪಿಸುವರಾರ. ಆ ಗೀತೆಯನ್ನು ಹಾಡಿದಂಥ ಆ ಕುಟುಂಬ ವರ್ಗಕ್ಕೂ ಶ್ರೀಮತಿ ಶಶಿಕಲಾಗೂ ಇನ್ನೂ ಹೆಚ್ಚಿನ ಒಂದು ಗುರು ಸೇವೆಯನ್ನು ಮಾಡುವಂಥ ಭಕ್ತಿಗೀತೆಗಳು ಭಾವಗಳು ತಮ್ಮಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸದ್ಗುರುನಾಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೆ. ಮಲಸವರದಯ
ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಮಳಿನದ ಭವರಿಗೆ ಸುಲಭದ ಆನೆ ಕೊಲವಿನ ಭೂತಡ ಸಲಹುವ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಹಲವು ಕವಿಗಳಿಗೆ ನಿಲುಕದ ಆನೆ ಬಲ ಪ್ರಸನ್ನ ದಯನಂದಾನೆ ಬಲ ಪ್ರಸನ್ನ ದಯನಂದಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳೆಯ ಕಾಮನ ಮುರಿಯುತ್ತ ದಾನವ ಕದಳೆಯ ಕಾಮನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಸಿದ್ಧಗಾರತಿ ಬೆಳಗಿರೆ ಶ್ರೀ ಧೂಲತಾಪುರ ವಾಸದೆ ಸಿದ್ಧಗಾರತಿ ಬೆಳಗಿರೆ ಶ್ರೀ ಧೂಲತಾಪುರ ವಾಸದೆ ಚಾಣಕಾಪುರಿ ಜನ್ಮ ಕಾಮಿಹ ಬಾಳಲೋಚನ ರೂಪಗೆ ಕಾಲ ಕಲ್ಮನ ನಾಶ ಮಾಡಿದ ಲೋಲ ಗುರು ದೇವನೇ ಆರು ಶಾಸ್ತ್ರ ಸಾರಿ ಜನರಿಗೆ ಸೂರ್ಯಗೊಂದಿಹ ಗೌರಿ ಬ್ರಹ್ಮವೇ ನೀರಯಾರುವುದೇ ಶಾಂತಿ ಕಥವನು ಸರಿಸಿದ ಸಂತು ಹರತಾನಾಥದಿಗೆ ಧ್ವಾಂತ ಮಾಡುತ್ತ ಶಾಂತ ವಿದ್ಯೆಯ ಸಂತ ಮುನಿಕುಲ ಶ್ರೇಷ್ಠಗೆ ರಾಜಮಂಡಿತ ತೇಜೋಳಿಹ ಭೋಜಂಡವನ ಯೋಗಿಗೆ ವ್ಯಾಸದಿಂದಲೇ ಪೂಜೆಗೊಳ್ಳುತ್ತ ಪೂಜೆಯಮ್ಮರೇ ವಾಸನೆ ಸತ್ಸುಚಿತ್ತಾನಂದ ಮೂರುತಿ ಮತ್ತೆ ಪೂರ್ಣವೋ ಬ್ರಹ್ಮಗೆ ಮುಕ್ತಿ ನಾರತಿ ಬೆಳಗುರು ಗುರು ದೇವರೇ ಸಿದ್ಧಗಾರತಿ ಬೆಳಗಿರೆ ಧೂಲತಾಪುರ ವಾಸದೆ ಸಿದ್ಧಗಾರತಿ ಬೆಳಗಿರೆ ಧೂಲತಾಪುರ ವಾಸದೆ ಧನ್ಯವಾದ श्रीमद जगद्गुरु सिद्धार्थ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनवेश्वर महाराज की जय। सकल साधु संत महाराज की जय। जय मंगलम जय नमः पार्वती शिव हर नमः।